ಈ ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ನವರು ಏನಾರು ಮಾಡಿ ಸಾವರ್ಕರ್ ಹೆಸರಿಗೆ ಮಸಿ ಬಳಿಬೇಕು ಅಂತ ಉದ್ದಕ್ಕೂ ಕೆಲಸ ಮಾಡಿದ್ದಾರೆ ಪಾಪ. ಒಂದು ಮುಖ್ಯವಾಗಿ ಇಲ್ಲಿರೋದು ಏನಂತ ಅಂದ್ರೆ ಈ ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ನವರು ಏನಾರು ಮಾಡಿ ಸಾವರ್ಕರ್ ಹೆಸರಿಗೆ ಮಸಿ ಬಳಿಬೇಕು ಅಂತ ಉದ್ದಕ್ಕೂ ಕೆಲಸ ಮಾಡಿದ್ದಾರೆ ಪಾಪ. ಇದ್ರ ಬಗ್ಗೆ ನಾನೊಂದ್ ಸ್ವಲ್ಪ ಹೇಳ್ತೀನಿ. ಯಾಕೆಂದ್ರೆ ಈ ವಿಷಯ ಇದೆಲ್ಲ ಇವರೆಲ್ಲ ಓದಿದರೆ ನಿಮ್ಗೆಲ್ಲ ಗೊತ್ತೇ ಇದೆ ಸಾವರ್ಕರ್ ಬಗ್ಗೆ. ಅದು ಮುಖ್ಯವಲ್ಲ. ಸಾವರ್ಕರ್ನ ಯಾವ ರೀತಿಯ ತುಳಿಬೇಕು ಅವ್ರ ಹೆಸರನ್ನ ಅನ್ನೋದು ಹೇಗೆ ನಡೀತಿದೆ, ಯಾತಕ್ಕೆ ನಡೀತಿದೆ ಅಂತ ಅನ್ನೋದು ನಮ್ಮ ಭಾರತದ ಇದನ್ನ ನಮ್ಮ ನ್ಯಾಷನಾಲಿಟಿ ಇದೆಯಲ್ಲ ಅದನ್ನ ತುಳಿಯೋಕ್ಕೆ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅನ್ನೋದು ಎರಡು ಒಂದೇಯ. ಸಾವರ್ಕರ್ ತುಳಿಯೋದು ಒಂದೇಯ, ಭಾರತದ ಈ ನ್ಯಾಷನಾಲಿಟಿಯನ್ನು ತುಳಿಯೋದು ಒಂದೇ, ಎರಡು ಒಂದೇ ಆಗ್ಬಿಟ್ಟಿದೆ ಈಗ. ಇಲ್ಲಿ ಒಂದು ಇದು ಹೇಳ್ತೀನಿ ನಾನು ನಿಮಗೆ. ಈ ಇದರಲ್ಲಿ ಮಹಾತ್ಮ ಗಾಂಧಿಯವರು ಮತ್ತೆ ಈ ಬಿಧಾನ್ ಚಂದ್ರ ರಾಯ್ ಈ ಬಿಧಾನ್ ಚಂದ್ರ ರಾಯ್ ಅಂತ ಅನ್ನೋರು ಆ ಕಾಲಕ್ಕೆ ಬಹಳ ದೊಡ್ಡ ಡಾಕ್ಟರ್ ಆಗಿದ್ರು. 14 ವರ್ಷ ಕಾಲ ಅವರು ಬಂಗಾಳದ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ರು. ಅವ್ರು ದಿನ ಬೆಳಗ್ಗೆ 7 ಗಂಟೆಗೆ ಎದ್ದು 10 ಗಂಟೆ ತನಕ ಇದು ನಮ್ಮ ಇದು ಮೆಡಿಕಲ್ ಕೆಲಸ ಮಾಡೋರು ಬಡವರಿಗೆ. ಅವ್ರು ಅಷ್ಟೊತ್ತಾಗ್ಲೇನೆ ಇದು ಇಂಗ್ಲೆಂಡಿನೊಳಗೆ ಏನೇನು ಮೆಡಿಕಲ್ ಅಲ್ಲಿ ಇದು ಬೇಕಾಗಿರುತ್ತಲ್ಲ ಪರೀಕ್ಷೆ ಅದೆಲ್ಲನೂ ಪಾಸ್ ಮಾಡಿದ್ದವರು. ಆದ್ರೆ ಬಡವರಿಗೆ ದಿನ 7 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡಿ ಅವ್ರಿಗೆ ಆಮೇಲೆ ಮಿನಿಸ್ಟರ್ ಕೆಲಸ, ಚೀಫ್ ಮಿನಿಸ್ಟರ್ ಕೆಲಸ ಅವ್ರು ಮಾಡ್ತಾ ಇದ್ದವರು. ಅವರು ಅಷ್ಟು ದೊಡ್ಡವರು. ಅವರು ಮತ್ತೆ ಮಹಾತ್ಮ ಗಾಂಧಿ ಇಬ್ರು ಆನಂದ ಭವನದೊಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆ ಸಂಪಾದಕರು ಹೇಗೆ ಬಂದಿದ್ರು ಅಂತಂದ್ರೆ ಈ ಮಹಾತ್ಮ ಗಾಂಧಿಯವೇ ಒಂದು ತರದ ಹ್ಯೂಮರ್ ನಲ್ಲಿ ಮಾತಾಡಿದ್ರು. ಇವರು ರಾಯ್ ಇದ್ರಲ್ಲ ಇವ್ರದ್ದು ಹ್ಯೂಮರ್ ಅಲ್ಲೇ ಮಾತಾಡಿದ್ರು. ಏನು ಅಂತಂದ್ರೆ ಈ ಜವಾಹರ್ಲಾಲ್ ನೆಹರು ಅವರ ತಂದೆ ಇದ್ರಲ್ಲ, ಯಾರು ಮೋತಿಲಾಲ್ ನೆಹರು ಇದ್ರಲ್ಲ, ಅವರು ಇದು ಅವರು ಏನಂತಾರೆ ಅಂದ್ರೆ ಈ ಭಾರತ ಮಾತೆ ಅನ್ನೋದು ಬಹಳ ಪವಿತ್ರವಾದವಳು. ಯಾತಕ್ಕೆ ಅಷ್ಟು ಪವಿತ್ರವಾದವಳು? ಜವಾಹರ್ ನೆಹರು ಅಂತವರಿಗೆ ಜನ್ಮ ಕೊಟ್ಟಿದ್ದಾಳೆ ಈ ಭಾರತ ಮಾತೆ. ಆದ್ರಿಂದ ಅವಳು ಇದಾದವಳು. ಅರ್ಥ ಆಯ್ತಾ ನಿಮ್ಗೆ? ಇನ್ನೊಂದ್ಸಲಿ ಹೇಳ್ತೀನಿ. ಭಾರತ ಮಾತೆ ಅಂತ ಅನ್ನೋಳು ಮಹಾ ಪವಿತ್ರವಾದವಳು. ಯಾತಕ್ಕೆ ಪವಿತ್ರವಾದವಳು ಅಂದ್ರೆ ಜವಾಹರ್ನಂತ ವ್ಯಕ್ತಿಗೆ ಅವಳು ಜನ್ಮ ಕೊಟ್ಟಿದ್ದಾಳೆ, ಆದ್ರಿಂದ ಅವಳು ಪವಿತ್ರವಾದವಳು ಅಂತ ಅವರು ಮೋತಿಲಾಲ್ ನೆಹರು ಭಾವಿಸಿದ್ದಾರೆ. ಆ ಸಪೋರ್ಟ್ ಇತ್ತು ಯಾರಿಗೆ? ಜವಾಹರ್ಲಾಲ್ ನೆಹರುಗೆ. ಆ ಸಪೋರ್ಟ್ ಯಾವ ರೀತಿ ಇತ್ತು ಅಂತಂದ್ರೆ
ಅವರು ಎರಡೆರಡು ಸಲಿಯ ಕಾಂಗ್ರೆಸ್ಗೆ ಇದಕ್ಕೆ ಕಾನ್ಫರೆನ್ಸ್ ಇತ್ತಲ್ಲ, ಅದಕ್ಕೆ ಎರಡೆರಡು ಸಲ ಅವ್ರಿಗೆ ಇದನ್ನು ಕೊಡ್ತಾ ಇದ್ಬಿಟ್ರು, ಅಧ್ಯಕ್ಷತೆಯನ್ನ ಕೊಟ್ಟಿದ್ರು ಅವರು. ಬರೀ ಅಷ್ಟಲ್ಲ, ಅವರು ಜೈಲಲ್ಲಿದ್ರು ಮಹಾತ್ಮ ಗಾಂಧಿ. ಆ ಜೈಲು ಹೇಗಿತ್ತು ಅಂತ ಅಂದ್ರೆ, ಈ ಕೃಷ್ಣ ಹತಿ ಸಿಂಗ್ ಅಂತ ಅನ್ನುವಂಥವಳು ಒಬ್ಬ ತಂಗಿ, ಜವಾಹರ್ಲಾಲ್ ನೆಹರು ಅಂತ ಅವರ ತಂಗಿ ಕೃಷ್ಣ ಹಟಿ ಸಿಂಗ್ ಅಂತವ. ಅವಳು ಬಾಂಬೆಲಿದ್ರು. ಅವಳ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನು, ಬೇಕಾದಷ್ಟು ಸಂಪಾದನೆ ಎಲ್ಲ ಮಾಡ್ತಾ ಇದ್ದು. ಅವಳು ತನ್ನ ಅಣ್ಣನ ನೋಡಕ್ಕೆ, ಜೈಲಲ್ಲಿ ಇರುವಂತ ಅಣ್ಣನ ನೋಡಕ್ಕೆ ಅಂತ ಹೋಗಿದ್ಲು ಅವಳು. ಅದನ್ನ ಅವಳು ಬರ್ದಿದ್ದಾಳೆ. ಏನಂತ ಬರ್ದಿದ್ದಾಳೆ ಅಂತ ಅಂದ್ರೆ, ನಾನು ಹೋದೆ, ಅಣ್ಣನ ನೋಡಿದೆ, ಅವನು ಎಂಥ ಕಷ್ಟದಲ್ಲಿ ಇದ್ದಾನೆ, ಎಂಥ ಸಂಕಟ, ಇದರೊಳಗೆ ನಿಜವಾದ ಕಷ್ಟಪಟ್ಟು, ಕಷ್ಟ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಸಫರಿಂಗು, ಎಷ್ಟು ಸಫರಿಂಗ್ ಅಲ್ಲಿದ್ದಾನೆ ಅಂತ ಅಂದ್ರೆ, ಅವನ ರೈಟಿಂಗ್ ಟೇಬಲ್ ಅದ್ರ ಹೊರಗಡೆ ನೋಡಿದ್ರೆ, ಗಾಜಿನಿಂದ ಹೊರಗಡೆ ನೋಡಿದ್ರೆ ಹಿಮಾಲಯದ ಇದು ಒಂದು ಇದು ವಾಟರ್ ಇದೆ ಎಲ್ಲ ಇರುತ್ತಲ್ಲ, ಅದು ಆಮೇಲೆ ಒಂದೇ ಒಂದು ಸೋಫು, ಆಮೇಲೆ ಒಂದೇ ಒಂದು ಬೆಡ್ರೂಮು. ಅಲ್ಲಿ ಕೂತ್ಕೊಂಡು ನಮ್ಮಣ್ಣ ಇದನ್ನ ಬರಿತಾ ಇದ್ದಾನೆ. ಅದನ್ನು ನೋಡಿ ನನಗೆ ಬಹಳ ದುಃಖ ಆಗ್ಬಿಡ್ತು. ಅಲ್ಲಿ ಕೂತ್ಕೊಂಡು ಏನ್ ಮಾಡಿದ್ದಾನೆ, ಪುಸ್ತಕ ಬರೆದಿದ್ದಾನೆ. ಯಾವುದು, ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದಿದ್ದಾನೆ. ಜೈಲಲ್ಲಿ ಇದ್ಕೊಂಡು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದಿದ್ದದೆ. ಅದರಲ್ಲಿ ಆ ಡಿಸ್ಕವರಿ ಆಫ್ ಇಂಡಿಯಾ ಯಾರಿಗೆ ಬರೆದಿರೋದು, ಮಗಳಿಗೆ ಬರೆದಿದ್ದಾನೆ. ಅದರೊಳಗೆ ಏನು ಬರೆದಿದ್ದಾರೆ ಅಂತ ಅಂದ್ರೆ, ಬ್ರಿಟಿಷರು ಯಾವ ಇದನ್ನ ಹಿಸ್ಟರಿ ಆಫ್ ಇಂಡಿಯಾ ಬರೆದಿದ್ದಾರೋ ಅದನ್ನ ನೆಹರು ಬರೆದಿದ್ದಾರೆ. ಅದನ್ನೇ ಅವರು ಬರೆದಿರೋದು. ಬ್ರಿಟಿಷರು ಹೇಗೆ ಇಂಡಿಯನ್ ಇದನ್ನು ಬರೆದಿದ್ದಾರೆ ಅಂತ ಅಂದ್ರೆ, ಅಷ್ಟೊತ್ತಿಗಾಗಲೇ ಆಗ ಇದ್ದಂಥ ಕಾಂಗ್ರೆಸ್ನವರು ಮತ್ತೆ ಕಾಂಗ್ರೆಸ್ಗೆ ಇದ್ದಂಥವ್ರು, ಆಗಿದ್ದು ಗಾಂಧಿ ಎಷ್ಟು ಬಂದಿರಲಿಲ್ಲ. ಅವ್ರೇನು ಮಾಡ್ತಿದ್ರು ಅಂತ ಅಂದ್ರೆ, ಇದು ಭಾರತ, ಇದು ನಮ್ಮದು, ನೀವು ಹೊರಗಿನವರು ಅಂತ ಬ್ರಿಟಿಷ್ನವ್ರಿಗೆ ಇವ್ರು ಚಾಲೆಂಜ್ ಮಾಡ್ತಾ ಇದ್ರು. ಆದ್ರೆ ಬ್ರಿಟಿಷ್ನವ್ರು ಏನು ಮಾಡಿದ್ರು ಅಂತಂದ್ರೆ, ನಾವು ಹೊರಗಿನವರು ಅಂತಿರಲ್ಲ, ನಿಮ್ಮ ಧರ್ಮ, ನಿಮ್ಮ ವೇದ ಮೊದಲಾದವೆಲ್ಲ ಹುಟ್ಟಿದ್ದು ಆರ್ಯರು ಭಾರತಕ್ಕೆ ಬರೋಕ್ಕೆ ಮೊದಲು ಅವರಲ್ಲಿ ಹುಟ್ಟಿದ್ರು. ಅದಾದ ಮೇಲೆ ಮುಸಲ್ಮಾನರು ಬಂದರು, ಅವರು ಹೊರಗಿನವರು, ನಾವು ಹೊರಗಿನವರು. ಆದ್ರೆ ನೀವು ಹೊರಗಿನವರು, ಯಾಕೆ ಅಂತಂದ್ರೆ ನಿಮ್ಮ ವೇದವೆಲ್ಲ ತಯಾರಾದದ್ದು ಅಲ್ಲಿ ಅಂತ ಬರ್ದಿದ್ರು ಅವರು. ಅದನ್ನ ಇದ್ದಕ್ಕಿದ್ದಾಗೇನೆಯ ನೆಹರು ಸಮ್ಮರಿ ಮಾಡಿಕೊಂಡು ಮಗಳಿಗೆ ಬರೆದ್ರು ಡಿಸ್ಕವರಿ ಆಫ್ ಇಂಡಿಯಾ ಅಂತ. ಇದು ಅದು ನೆಹರು ಮಾಡಿದ್ದು ಕೆಲಸ. ಇದು ಇಲ್ಲಿ ಏನಾಗ್ತದೆ ಅಂತಂದ್ರೆ, ಮಹಾತ್ಮ ಗಾಂಧಿಯವರು ಇಲ್ಲಿ ಇನ್ನು ಬಹಳ ಮುಖ್ಯವಾದದ್ದು ಇದೆ ಇಲ್ಲಿ ನಡೆದಿರೋದು. ಈ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಇಂಡಿಯಾಕ್ಕೆ ಬ್ರಿಟಿಷರು ಬಿಟ್ಟು ಹೋದಾಗ, ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಪ್ರಶ್ನೆ ಬಂತು. ಆಗ ವೋಟ್ ಹಾಕಿದ್ರು. ಅಂದ್ರೆ
ಕಾಂಗ್ರೆಸ್ಸಿನ ಇದು ಯಾವುದು ಬೇರೆ ಬೇರೆ ಸ್ಟೇಟ್ಗಳಿಗೆ ಇದು ಒಂದೊಂದು ಇದು ಇತ್ತಲ್ಲ, ಏನು ಅದು ಪ್ರಾದೇಶಿಕ ಕಾಂಗ್ರೆಸ್, ಪ್ರಾದೇಶಿಕ ಇತ್ತಲ್ಲ, ಅದೇನು KPCC ಅವು ಇತ್ತಲ್ಲ. ಒಟ್ಟು 15 ಕಾಂಗ್ರೆಸ್ ಸಮಿತಿಗಳು ಇದ್ದು, ಬೇರೆ ಬೇರೆ ಎಲ್ಲ ಸ್ಟೇಟ್ಗಳನ್ನು ಕಲೆಕ್ಟ್ ಇದು ಮಾಡಿಕೊಂಡು ರೆಪ್ರೆಸೆಂಟ್ ಮಾಡಿಕೊಂಡು 15 ಕಮಿಟಿಗಳು ಇದ್ದವು. ವೋಟ್ಗೆ ಹಾಕಿದ್ರು. ಆ ವೋಟ್ನಲ್ಲಿ ಏನು ಬಂತು ಅಂದರೆ ಪಟೇಲರಿಗೆ 13 ವೋಟ್ ಬಂತು. ನೆಹರು 1 ವೋಟು ಬರಲಿಲ್ಲ. ನೆಹರುಗೆ ಯಾವಾಗ 1 ವೋಟು ಬರಲಿಲ್ವೋ ನೆಹರು ವಾಕೌಟ್ ಮಾಡಿಬಿಟ್ರು. ಅವಾಗ ಗಾಂಧಿ ಪಟೇಲನ್ ಕರೆದು ನೀನು ಒಪ್ಕೋಬೇಡ ಇದನ್ನ ಅಂತ ಹೇಳಿದ್ರು. ಪಟೇಲರು ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ? ಇದಕ್ಕೆ ಇವರೆಲ್ಲ ಆಗಿನ ಕಾಂಗ್ರೆಸ್ನವ್ರು ಆಮೇಲೆ ಏನು ಮಾಡಿದ್ರು ಅಂತಂದ್ರೆ, ಪಟೇಲ್ರು ಯಾಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ, ಗಾಂಧಿ ಹೇಳಿದ ಮೇಲೆ ಪಟೇಲರು ಇದರಲ್ಲೇ ಎಂಥದೋ ಇಲ್ಲ ಅನ್ನೋ ಹಂಗೆ ಇಲ್ಲೆಲ್ಲ ಅವ್ರಿಗೆ ಅಷ್ಟು ಭಕ್ತಿ ಇತ್ತು, ಅದರೊಳಗೆ ಒಪ್ಕೊಳ್ಳಿಲ್ಲ. ಜೊತೆಗೆ ಗಾಂಧಿ ಹೇಳಿದ್ದೆ ಕರೆಕ್ಟು ಅಂತಲೂ ಅವ್ರಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರು ಒಪ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ನವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನೆಹರು ಯಾಕೆ ಒಪ್ಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಎಷ್ಟೋ ಜನ ಹೇಳ್ತಾರೆ ಪಟೇಲರು ಯಾಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಗಾಂಧಿ ಹೇಳಿದ್ ಕರೆಕ್ಟ್ ಅಂತ ಒಪ್ಕೊಳ್ಳಿಲ್ಲ ಅಂತವ. ಇದು ಪೂರ್ತಿ ಒಪ್ಪಬಹುದಾ? ನನಗೆ, ನಾನೊಬ್ಬ ಕಾದಂಬರಿಕಾರನಾಗಿ ನಾನು ಬರೆಯುವಂಥ ಅಥವಾ ನಾನು ಸೃಷ್ಟಿ ಮಾಡುವಂಥ ಪಾತ್ರಗಳಿರ್ತವಲ್ಲ, ಅದನ್ನ ನಾನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ನೋಡಿರ್ತೀನಿ. ಅದೇ ಥರ ನಾನು ಪಟೇಲರನ್ನು ನಾನು ಬ್ಯಾಲೆನ್ಸ್ ಮಾಡಿ ನೋಡಿದ್ರೆ ನನಗೇನನ್ಸುತ್ತೆ ಅಂದರೆ, ಸುಭಾಷ್ ಚಂದ್ರ ಬೋಸ್ಗೆ ಏನಾಯ್ತು ನಾಳೆ ನನಗೂ ಇದೇ ಮಾಡ್ತಾರೆ ಗಾಂಧಿ ಅಂತ ಪಟೇಲರಿಗೆ ಅರ್ಥ ಆಗಿತ್ತು. ಸುಭಾಷ್ ಚಂದ್ರ ಬೋಸ್ಗೆ ಏನು ಮಾಡಿದ್ರು ಇವರು ಗಾಂಧೀಜಿ ಅಂತಂದ್ರೆ, ಮೊದಲನೇ ಸಲ ಅವರು ಕಾಂಗ್ರೆಸ್ಗೆ ಇದಾದ್ರು, ಏನು ಚೇರ್ಮನ್ ಆಗಿ ಅವ್ರನ್ನ ಎಲೆಕ್ಟ್ ಮಾಡಿದ್ರು. ಅವ್ರು ಆವಾಗಲೇ ಹೇಳಿದ್ರು, ಅಹಿಂಸೆಯಿಂದ ನಾವು ಇದು ಪಡೆಯೋಕ್ಕಾಗಲ್ಲ, ನಮಗೆ ಕ್ರಾಂತಿಕಾರಿಯೂ ಬೇಕು, ಇದುವರೆಗೆ ಏನು ಕ್ರಾಂತಿಗಳು ನಡೆದಿದೆ ಅದೂ ಬೇಕು ಅಂತ ಸುಭಾಷ್ ಚಂದ್ರ ಬೋಸ್ಗೆ ಅವರು ಅರ್ಥ ಯಾವುದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂತ ಅವರು ಯೋಚನೆ ಮಾಡಿದ್ರು. ಇಲ್ಲಿ ಏನಾಯ್ತು, ಅಲ್ಲಿ ತನಕನೂ ಕ್ರಾಂತಿಗೆ ಸಪೋರ್ಟ್ ಇತ್ತು. ಅಂದರೆ ಇವರು ತಿಲಕ್ ಇದ್ರಲ್ಲ, ತಿಲಕರು ಇವರಿಗೆ ಈ ಕ್ರಾಂತಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವರು ಅದಕ್ಕಿಂತ ಮೊದಲಿದ್ದಂಥ ಬೇರೆಯವರು ಎಲ್ಲರೂ ಇದನ್ನ ಸಪೋರ್ಟ್ ಮಾಡ್ತಾನೇ ಇದ್ರು ಕ್ರಾಂತಿಗೆ. ಆವಾಗ ಗಾಂಧಿ ಬಂದರು. ಅಷ್ಟೊತ್ತಿಗೆ ಜನಗಳಿಗೂ ಎಲ್ಲನೂ ಒಂಥರ ಸುಸ್ತಾಗಿದ್ರು. ಈ ಸಂದರ್ಭದೊಳಗೆ ನಾವು ಒಂದು ಅರ್ಥ ಮಾಡ್ಕೊತೀವಿ. ಇದರಲ್ಲಿ ಈ ಕಾಂಗ್ರೆಸ್ಸು ಅಲ್ಲಿ ತನಕಲ್ಲೂ ಬೇಕಾದಷ್ಟು ಆಯಿತು, ಏನೇನೋ ಮಾಡ್ತಾ ಇದ್ರು. ಬ್ರಿಟಿಷರು ಅದನ್ನು ಕೊಡ್ತೀರೋ ಒಂಚೂರು ಅನ್ನೋರು, ಆಮೇಲೆಲ್ಲ ಹಿಂದಿನ ತಗೊಳ್ಳೋರು, ಇದೆಲ್ಲ ಮಾಡ್ತಾ ಇದ್ರಲ್ಲ, ಇವ್ರಿಗೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಗಾಂಧಿ ಬಂದು ನಾವು ಇದರಲ್ಲಿ ಅಹಿಂಸೆಯಿಂದಲೇ ನಾನು ಮಾಡ್ತೀನಿ, ನೀವೆಲ್ಲ ಕ್ರಾಂತಿ ಗಿಂತಿ ಇಂಥದಕ್ಕೆಲ್ಲ ಹೋಗಿದೇನು ಬೇಕಾಗಿಲ್ಲ ಅಂತ ಅಂದಾಗ ಸದ್ಯ ಸಾಕಪ್ಪ ಅಂತ. ಇದು ಹಿಂದೂಗಳು
ಇಂದಲೂ ಒಂದು ಥರದೊಳಗೆ ಫೈಟರ್ಸ್ ಆಗಲಿಲ್ಲ, ಅಲ್ಲ ಉಳಿದುಬಿಟ್ಟು ಫೈಟರ್ ಆಗಲಿಲ್ಲ. ಮುಸಲ್ಮಾನರು ಯಾವಾಗ ನುಗ್ಗೋಕ್ಕೆ ಶುರುವಾದರೂ ಇದ್ರೊಳಗೆಲ್ಲನೂ ಒಂದೊಂದಾಗಿ ಅವರು ನುಗ್ತಲೇ ಇದ್ದರು. ಇವರೇನು ಫೈಟ್ ಮಾಡಲಿಲ್ಲ ಸರಿಯಾಗಿ, ಇವರಲ್ಲಿ ಒಗ್ಗಟ್ಟು ಇರಲಿಲ್ಲ, ಫೈಟಿಂಗ್ ಸ್ಪಿರಿಟ್ ಕೂಡ ಇವ್ರು ಕಳ್ಕೊಂಡ್ಬಿಟ್ಟಿದ್ರು. ಅದು ಕಾರಣ ಏನು ಅಂತಂದರೆ ಅದು ಅಹಿಂಸೆ, ಬುದ್ಧ ಅಲ್ಲಿಂದ ಶುರುವಾಯಿತು. ಇದು ಈ ಥರದೊಳಗೆ ಬಂದಾಗ ಇವ್ರಿಗೂ ಕೂಡ ಸುಸ್ತಾಗಿತ್ತು. ಗಾಂಧಿ ಹೇಳಿದ್ದಕ್ಕೋಸ್ಕರ ಅದಾಗೆ ನಾವು ಫೈಟುಗಳು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಂಡು ಆಯಿತು, ತೋರಿಸ್ಕೊಂಡಾಗೂ ಆಗಬೇಕು. ಆದರೆ ನಮಗೆ ಇದು ಇರಬೇಕು, ಏಟು ಗೀಟು ಏನೂ ಬೀಳೋ ಹಂಗಿಲ್ಲ. ಈ ಥರದ್ದು ಒಂದು ಇದು ಇತ್ತು ನಮ್ಮ ದೇಶದೊಳಗೆ. ಅದರಿಂದ ಗಾಂಧಿ ಬಂದ ಮೇಲೆ ಗಾಂಧಿ ತುಂಬ ಪಾಪ್ಯುಲರ್ ಆಗಿಬಿಟ್ರು, ತುಂಬ ಅಂದರೆ ತುಂಬ ಪಾಪ್ಯುಲರೇ ಆಗೋಗ್ಬಿಟ್ರು ಇದ್ರೊಳಗೆಲ್ಲರೂ. ಇದು ಎಲ್ಲಿ ತನಕ ಬಂತು, ನಾನು ಮೊದಲೇ ಹೇಳಿದಾಗೆ ಇವರಿಗೆ ಅವ್ರು ಏನು ಮಾಡಿದ್ರು ಅದು ಹಾಗೇನೆ ನಡ್ಕೊಂಡು ಹೋಗಬೇಕು ಅಂತ ಅನ್ನೋ ರೀತಿಯಲ್ಲಿ ಬಂದುಬಿಡ್ತು ನಮ್ಮ ದೇಶದೊಳಗೆ. ಈ ಹಿನ್ನೆಲೆಯಲ್ಲಿ ನಾವು ಈ ನಮ್ಮ ಸಾವರ್ಕರ್ಗೂ ಈ ಕಾಂಗ್ರೆಸ್ಗೂ ಹೇಗೆ ಒಂದಕ್ಕೊಂದಕ್ಕೆ ಇದು ಬಂತು ಅಂದರೆ, ಕಾಂಗ್ರೆಸ್ ಏನಾದರೂ ಮಾಡಿ ಸಾವರ್ಕರನ್ನ ಮುಚ್ಚಾಕಬೇಕು. ಹೇಗೆ ಮುಚ್ಚಾಕಬೇಕು ಅಂತಂದರೆ ನೆಹರೂನ ಮೇಲಕ್ಕೆ ಎತ್ತಬೇಕು, ಈ ಸಾವರ್ಕರ್ನ ತುಳಿಬೇಕು. ಅಷ್ಟೇ ಇಲ್ಲಿ ಮುಖ್ಯವಾಗಿ ಬಂದದ್ದು. ಯಾವಾಗ ಇದಕ್ಕೋಸ್ಕರವಾಗಿ ಯಾರು ಸಾವರ್ಕರ್ ವಿಷಯದಲ್ಲಿ ಏನಾದ್ರು ಮಾತಾಡಿದ್ರು ಅಂತ ಅಂದರೆ ಅವರು ಅಲ್ಲಿ ಇದು ಮಾಡಿಬಿಟ್ರು ಎಂಥದ್ದು, ನೆಹರೂನ ತಂದುಬಿಡೋರು ಇದಕ್ಕೆ. ನೋಡಿ, ಅವ್ರು ಯಾವತ್ತಾರು ಬ್ರಿಟಿಷ್ನವ್ರಿಗೆ ಏನಾರು ನನ್ನ ತಪ್ಪಾಯಿತು ಅಂತ ಏನಾದ್ರು ಬರ್ಕೊಟ್ಟಿದ್ದಾರ ನೆಹರು ಯಾವತ್ತೂ? ಆದರೆ ಇವ್ರು ನೋಡಿ ಸಾವರ್ಕರ್, ಸಾವರ್ಕರ್ ಅಂದರೆ ಏಕವಚನದಲ್ಲೇ ಮಾತಾಡೋದು. ಈ ಸಾವರ್ಕರು ಇವನು ಬರ್ಕೊಡ್ಲಿಲ್ವ ನನ್ನ ತಪ್ಪಾಯಿತು ಅಂತವ ಅಂತ ಇವರೆಲ್ಲ ಇದನ್ನೇ ಹೇಳೋರು. ಪತ್ರಿಕೆಗಳಲ್ಲೆಲ್ಲ ಇದರಲ್ಲೇ ಬರೋವಂಥವ್ರು. ಸಾವರ್ಕರ್ ಏನು ಮಾಡಿದ್ರು, ಯಾತಕ್ಕೆ ಹೇಗೆ ಆಯಿತು ಅಂತಂದರೆ 52 ವರ್ಷ ಅವ್ರಿಗೆ ಏನು ಆ ಜೈಲು ಹಾಕಿಬಿಟ್ರು. ಆ ಜೈಲಂತಂದ್ರೇನು ಇಲ್ಲಿ ಅದೆಲ್ಲ ನಿಮಗೆ ಗೊತ್ತಿದೆ. ಅವರು ಇದನ್ನು ಮಾಡೋದು, ಗಾಢ ತಿರುಗೋದು, ಇದು ಮಾಡೋದು, ಆಮೇಲೆ ಯಾವ ಸ್ಥಿತಿ ಒಳಗಿರ್ತತ್ತೋ, ಎಂಥ ಆಹಾರ ಕೊಡ್ತಾಯಿದ್ರು, ಎಂಥ ಜೈಲೊಳಗೆ ಕೊಡಿಸ್ತಾಯಿದ್ರು, ಇದೆಲ್ಲನೂ ನಿಮಗೆ ಗೊತ್ತೇ ಇದೆ. ಇಂಥ ಇದರೊಳಗೆ ಅವರು ಇರುವಾಗ ಅಲ್ಲಿ ಇನ್ನೂ ಒಂದು ನಡೀತಾ ಇತ್ತು. ಇವರಿಗೆ ಅಷ್ಟು ಶಿಕ್ಷೆ ಕೊಡ್ತಿದ್ರಲ್ಲ, ಅಲ್ಲಿ ಮುಸಲ್ಮಾನರು ಇರ್ತಾಯಿದ್ರು. ಆ ಜೈಲರ್ ಇದ್ನಲ್ಲ, ಆ ಜೈಲರ್ ಬ್ಯಾರಿ ಅಂತ ಇದ್ದಲ್ಲ, ಅವನು ಇದ್ರೋನು ಐರಿಷ್ನವನು. ಅವನು ಈ ಮುಸಲ್ಮಾನರಿಗೆ ಕನ್ಸೆಷನ್ ಕೊಡೋದು, ಆಹಾರ ಕೊಡೋದ್ರೊಳಗೆ ಅವ್ರಿಗೆ ಒಳ್ಳೆ ಆಹಾರ ಕೊಡೋದು. ಇವ್ರಿಗೆ ಕುಡಿಯೋ ನೀರು ಕೇಳಿದ್ರೆ ಸಮುದ್ರದ ನೀರು ಕೊಡೋರು. ಸಮುದ್ರದ ನೀರು ಕುಡಿದ್ರೆ ವಾಂತಿ ಆಗುತ್ತೆ, ಕುಡಿಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಈ ಥರದೊಳಗೆಲ್ಲ ಹಿಂಸೆ ಮಾಡ್ತಾ ಇದ್ದ. ಅವ್ರಿಗೆ ಆರಾಮಾಗಿ ಒಳ್ಳೆ ಇದನ್ನು ಕೊಡೋನು. ಅದಲ್ಲದೆ ಅವ್ರು ಇನ್ನೂ ಒಂದು ಕೆಲಸ ಮಾಡೋರು. ಇದು ಯಾವುದು ಮುಸಲ್ಮಾನರಾಗಿ ಇರುವಾಗ ಅವ್ರಿಗೆಲ್ಲ ಇದಕ್ಕೆಲ್ಲ ಆಹಾರ ಎಲ್ಲ ಚೆನ್ನಾಗಿ ಕೊಡೋದು. ಜೊತೆಗೆ ಅವರು ಈ ಜೈಲಲ್ಲಿ ಇರೋರಲ್ಲ, ಅವ್ರಿಗೆ ಹೇಳೋರು, ಇದಕ್ಕೆ ನೀವು ಮುಸ್ಲಿಮ್ ಆಗಿಬಿಟ್ರೆ ನಿಮಗೆ ಬೇಗ ಇದನ್ನು ಕೊಡಿಸ್ಬಿಡ್ತೀವಿ, ಏನು ಊರಿಗೆ ಕಳಿಸ್ಬಿಡ್ತೀವಿ ಅಂತವ. ಇದನ್ನು ಸಪೋರ್ಟ್ ಮಾಡೋದು ಇವನು ಜೈಲರು. ಎಷ್ಟೋ ಜನ ಅಲ್ಲೇನೇ ಇದೆ ಮುಸಲ್ಮಾನರಾಗಿ ಕನ್ವರ್ಟು ಆಗೋಗ್ಬಿಟ್ರು ಅವರು.
ಸಾವರ್ಕರ್ ಇದನ್ನು ಆಲೋಚನೆ ಮಾಡ್ತಲೇ ಇದ್ದರು. ಈಗ ಇವರೇ ಹೇಳಿದ್ರು ಒಂದು, ನಾನು 52 ವರ್ಷ ಇದ್ದು ಏನು ಮಾಡ್ತೀನಿ ನಾನು, ಈ ಸ್ಥಿತಿ ಒಳಗೆ ಇನ್ನೊಂದು 7-8 ವರ್ಷ ನಾನು ಬದುಕಿರ್ಬೋದು ಅಷ್ಟೇ ಹೊರತು ನಾನು ಸತ್ತು ಹೋಗ್ತೀನಿ, ಏನು ಸಾಧನೆ ಮಾಡಿದಾಗಾಯ್ತು ನಾನು. ಅವರೇನು ಮಾಡಿದರು ಬ್ರಿಟಿಷ್ನವರು ಇದಕ್ಕೆ, ನೀನು ಇದು ಅಷ್ಟೊತ್ತಿಗೆ ಬೇರೆ ಬೇರೆ ಇದನ್ನು ಬಂತು, ಇದು ಜೈಲರ್ಗೆ ಬೇರೆ ಬೇರೆ ಪ್ರೆಷರು ಬಂತು. ಅವ್ರು ಕೇಳಿದ್ರು, ನೀನು ರಾಜಕೀಯಕ್ಕೆ ಬರೋದಿಲ್ಲ ಅಂತ ನೀನು ಒಂದು ಇದನ್ನು ಕೊಟ್ಟರೆ, ಸ್ಟೇಟ್ಮೆಂಟನ್ನು ಕೊಟ್ಟರೆ ನಿನ್ನನ್ನು ಇಂಡಿಯಾಕ್ಕೆ ಕಳಿಸ್ತೀವಿ, ಇಲ್ಲಿಂದ ಪೂರ್ತಿ ಏನೇ ಮಾಡೋದಿಲ್ಲ, ಇಲ್ಲಿಂದ ಬಿಟ್ಟು ಒಂದು ಇಂಡಿಯನ್ ಜೈಲಿಗೆ ನಾನು ನಿಮ್ಮನ್ನು ಕಳಿಸ್ತೀನಿ ಅಂತ ಅವ್ರಿಗೆ ಒಂದು ಆಪ್ಷನ್ ಕೊಟ್ಟರು. ಅದಕ್ಕೆ ಅವ್ರು ಹೇಳಿದ್ರು, ನಾನು ಇಲ್ಲಿದ್ದರು ಒಂದು 5-6 ವರ್ಷದೊಳಗೆ ನಾನು ಸತ್ತೋಗ್ತೀನಿ, ಸತ್ತೋಗಿ ಏನು ಸಾಧನೆ ಮಾಡ್ತೀನಿ, ಏನು ಸಾಧನೆ ಮಾಡೋಕ್ಕೆ ಸಾಧ್ಯವೋ ನಾನು ಅದನ್ನು ಊರಿಗಾರು ಹೋಗಿ ಮಾಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿದ್ರು. ಆಮೇಲೆ ಅಷ್ಟೊತ್ತಿಗೆಲ್ಲ ಈ ಮುಸಲ್ಮಾನ್ ಇದನ್ನೆಲ್ಲ ನೋಡಿ ಅವರ ಯೋಚನೆ ಮಾಡಿದ್ರು, ಇದರೊಳಗೆಲ್ಲನೂ ಹಿಂದೂಗಳಿಗೆ ಒಗ್ಗಟ್ಟು ತರಬೇಕು, ಅದು ನನ್ನ ಕರ್ತವ್ಯ ಅಂತ ಅನ್ನೋದನ್ನು ಅವರು ಆಲೋಚನೆ ಮಾಡಿದ್ರು. ಆವಾಗ ಇವರು ಈ ಸ್ಟೇಟ್ಮೆಂಟನ್ನು ಕೊಟ್ಟರು, ಅಷ್ಟೇನೆಯ. ಅಲ್ಲಿಂದ ಬಂದರು. ಆಮೇಲೆ ಆ ಹಿಂದೂ ಮಹಾಸಭೆಯನ್ನು ಅವರು ಸ್ಥಾಪನೆ ಮಾಡಿದ್ದು ಹೀಗೆ, ಹಿಂದೂಗಳಿಗೆ ಒಗ್ಗಟ್ಟು ಬರಬೇಕು ಅಂತ ಸ್ಥಾಪನೆ ಮಾಡಿದ್ದು ಈ ಕಾರಣದಿಂದ ಸಾವರ್ಕರ್ ಇದನ್ನು ಮಾಡಿದ್ರು. ಇದು ಹೀಗೇನೆ ನಡ್ಕೊಂಡು ಬಂತು. ಇಲ್ಲಿದ್ದಾಗ ಅವ್ರು ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಆಮೇಲೆ ಇಲ್ಲಿ ಇದ್ದಾಗ ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ರು, ಅವ್ರಿಗೂ ಸುಭಾಷ್ ಚಂದ್ರ ಬೋಸ್ಗೂ ಕೂಡ ಪರಿಚಯ ಆಯಿತು. ಸುಭಾಷ್ ಚಂದ್ರ ಬೋಸ್ಗೆ ಹೇಳಿದ್ದವ್ರು ಇದೇನೆಯ, ನೀವು ಇಲ್ಲಿದ್ದರೆ ಏನೂ ಪ್ರಯೋಜನ ಮಾಡೋಕ್ಕಾಗೋದಿಲ್ಲ ಇದಕ್ಕೆಲ್ಲವ, ನೀವು ಅಷ್ಟೊತ್ತಾಗಲೇ ಸೆಕೆಂಡ್ ವರ್ಲ್ಡ್ ವಾರ್ ಇದೆಲ್ಲ, ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಬಂದಿತ್ತು. ಅವಾಗ ಅವ್ರು ಹೇಳಿದರು, ನೀವು ಈ ದೇಶ ಬಿಟ್ಟು ಹೋಗಿ ಹಿಟ್ಲರನ್ನು ಇದನ್ನು ಜರ್ಮನಿಯನ್ನು ಕಾಂಟ್ಯಾಕ್ಟ್ಸ್ ಮಾಡಿ ನೀವು ಮತ್ತು ಅಲ್ಲಿಂದ ನೀವು ಇದು ಮಾಡಬೇಕು. ಇದೇ ಸಂದರ್ಭದೊಳಗೆ ಯುದ್ಧದಲ್ಲಿ ಬ್ರಿಟಿಷ್ನವರು ಸುಸ್ತಾಗಿ ಹೋಗಿದ್ದಾರೆ, ಇವಾಗ ನೀವು ಸೈನ್ಯ ತಗೊಂಡು ಬಂದು ಮಾಡಿ ಆಗುತ್ತೆ ಅಂತ ಹೇಳಿದ್ರು. ಸುಭಾಷ್ ಚಂದ್ರ ಬೋಸ್ಗೆ ಒಂದು ಐಡಿಯಾನ ಕೊಟ್ಟು ಒಂದು ಸ್ಫೂರ್ತಿಯನ್ನು ಕೊಟ್ಟವರು ಸಾವರ್ಕರು. ಇದು ಇಷ್ಟು ಮಟ್ಟಿಗಿತ್ತು, ನಡ್ಕೊಂಡು ಹೋಗಿತ್ತು. ಇಲ್ಲಿ ಇನ್ನೊಂದು ಏನಾಯ್ತು ಅಂತಂದರೆ, ಈ ಇವನು ಗೋಡ್ಸೆ ಗಾಂಧಿಯನ್ನು ಕೊಂದಿರಲ್ಲ, ಆ ಗೋಡ್ಸೆಗೆ ಶಿಕ್ಷೆನೂ ಆಯಿತು, ಎಲ್ಲ ಆಯಿತು. ಅದಾದ ಮೇಲೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿದ್ರು. ಆ ಎನ್ಕ್ವೈರಿ ಕಮಿಟಿಯಲ್ಲಿ ಸಾವರ್ಕರನ್ನು ಸಿಗಾಕಿಸ್ಬೇಕು ಅಂತ ನೆಹರು ಪ್ಲ್ಯಾನ್ ಮಾಡಿದ್ರು. ಒಂದು ಏನು ಮಾಡಿದ್ರು ಅಂತಂದರೆ, ಅವರು ಹೇಳಿದ್ರು ಇದಕ್ಕೆಲ್ಲನೂ, ಇದನ್ನು ಸಾವರ್ಕರ್ ಈ ಎನ್ಕ್ವೈರಿ ಸ್ಕೋಪ್ಗೆ ಸಾವರ್ಕರ್ನು ತರಬೇಕು ಅಂತ ನೆಹರು ಪ್ಲ್ಯಾನ್ ಮಾಡಿದ್ರು. ಆಗ ಇದನ್ನು ಇದ್ದವರು ಲಾ ಮಿನಿಸ್ಟರ್ ಆಗಿದ್ದವರು ಇವರು ಯಾರು, ಅಂಬೇಡ್ಕರ್ ಲಾ ಮಿನಿಸ್ಟರ್ ಆಗಿದ್ದರು. ಇದು ಸಾವರ್ಕರ್ಗೆ ಇದನ್ನು ಮೆಸೇಜ್ ಕಳಿಸ್ಬೇಕು, ಬಿ ಕೇರ್ಫುಲ್ ಅಂತಂದು ತಾವೇನೇ ಬಂದರು. ಏನು ಮಾಡಿದ್ರು ಅಂದರೆ, ಈ ಇಂದ್ರಪ್ರಸ್ಥ ಎಸ್ಟೇಟ್ ಅಂತ ಇದೆ ಡೆಲ್ಲಿಲಿ, ಅದು ಈ ಇದಲ್ಲ ರಿಂಗ್ ರೋಡ್ ಅಂತ ಇದೆಯಲ್ಲ, ಆ ರಿಂಗ್ ರೋಡು ಇಂದ್ರಪ್ರಸ್ಥ ಎಸ್ಟೇಟ್ ಮೇಲೆ ಬರ್ತಾ ಇತ್ತು. ಇವ್ರಿಗೆ ಮೆಸೇಜ್ ಕಳಿಸಿ, ಇದನ್ನು ಇಂಥ ಕಡೆಯಲ್ಲಿ ನಾನು ಇರ್ತೀನಿ, ನೀವು ಅಲ್ಲಿ ಇರಬೇಕು, ಯಾಕೆಂದರೆ ನನ್ನ ಮೇಲೂ ಕೂಡ CID ಬಿಟ್ಟಿದ್ದಾರೆ ಇವರು ನೆಹರು.
ಆದ್ದರಿಂದ ನಿಲ್ಲಿಸಬೇಕು. ನಾನು ಕಾರಲ್ಲಿ ಬರ್ತೀನಿ, ನಿಲ್ಲಿಸಬೇಕು, ನಿಮಗೊಂದು ಮೆಸೇಜ್ ಕೊಟ್ಬಿಡ್ತೀನಿ, ಆಮೇಲೆ ನಾನು ಹೊರಟೋಗ್ಬಿಡ್ತೀನಿ ಹಾಗೆ ಅಂತ ಹೇಳಿದರು. ಇಲ್ಲಿ ಇವರಲ್ಲಿ ಕಾಯ್ಕೊಂಡಿದ್ರು ಸಾವರ್ಕರ್. ಅವ್ರ ಲಾಯರ್, ಅವ್ರ ಲಾಯರು, ಸಾವರ್ಕರ್ ಲಾಯರ್ ಬಂದಿದ್ದು, ಬೋಪಟ್ಕರ್. ಸರಿ, ಅಲ್ಲಿಗೆ ಬಂದು ಈ ಮೆಸೇಜನ್ನು ಕಳಿಸಿದ್ರು ಅವರು. ಅಂಬೇಡ್ಕರ್ ಅಂತವ್ರಿಗೂ ಕೂಡ ಇವರು ಅವ್ರಿಗೂ ಕೂಡ ಅವರು ಇದನ್ನು ನೆಹರು ಈ ಥರದೊಳಗೆಲ್ಲ ಮಾಡಿ ಅವರು ಇಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅಂತಂದರೆ ಹೇಗಿತ್ತು ನೋಡಿ ನೆಹರುದು ಇದರಲ್ಲೆಲ್ಲ. ಇವು ಎಲ್ಲನೂ ಮುಚ್ಚಾಕಿದ್ದಾರೆ ಇದ್ರೊಳಗೆಲ್ಲನೂ. ಬರೀ ಇಷ್ಟಲ್ಲ, ಅನಂತರದೊಳಗೆ ಬಂದದ್ದೆಲ್ಲ ನಿಮಗೆ ಗೊತ್ತಿದೆ. ಇದು 52 ಕೋಟಿನೋ ಎಷ್ಟು 45 ಕೋಟಿ ಇದು ಹಣ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಇತ್ತು. ಈಗಲೇ ಇದನ್ನು ಕೊಟ್ಟರೆ ಅವರು ಮದ್ದುಗುಂಡಿಗೆ ಉಪಯೋಗ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಅದಕ್ಕೆ ಇದನ್ನು ನಾವು ಕೊಡೋಣ, ಆದರೆ ಸ್ವಲ್ಪ ವಿಥೋಲ್ಡ್ ಮಾಡೋಣ ಹಾಗೆ ಅಂತ ಪಟೇಲ್ರು ಇದನ್ನೆಲ್ಲ ಹೇಳಿದ್ರೆ, ಗಾಂಧಿ ಹೇಳಿದ್ರು ಈಗಲೇ ಕೊಡಬೇಕು, ನಾನು ಹೇಳ್ತೀನಿ, ಇಲ್ಲದೆ ಹೋದರೂ ನಾನು ಉಪವಾಸ ಮಾಡ್ತೀನಿ. ಏನು ಮಾಡ್ತೀರ ಇದ್ರೊಳಗೆಲ್ಲರೂ? ಈ ನಮ್ಮ ಅಜ್ಜಿಗಳು ಇರ್ತಾ ಇದ್ರು ಹಿಂದಿನ ಕಾಲದೊಳಗೆ, ಅವ್ರೇನು ಮಾಡಿದ್ರು, ಅವ್ರಿಗೆ ಬೇಜಾರು ಹತ್ಬಿಟ್ಟು ಅಂತಂದರೆ ಊಟನೇ ಮಾಡಲ್ಲ ನಾನು. ಹೌದು, ಈ ಥರದೊಳಗೆ ಮಾಡಿ ತಕ್ಷಣ ಕೊಟ್ಟರು. ಅವರು ಅದೇ ರೀತಿಯಲ್ಲೇ ಮದ್ದುಗುಂಡು ತಗೊಂಡು ಬಂದು ನುಗ್ಗಿದ್ರು. ಆಮೇಲೆ ಇದರಲ್ಲೆಲ್ಲ ಕಾಶ್ಮೀರದಲ್ಲಿ ಅಷ್ಟು ಅರ್ಧ ಆಕ್ಯುಪೈ ಮಾಡ್ಕೊಂಡದ್ದು ಇದು ಎಲ್ಲ ನಿಮಗೆ ಗೊತ್ತೇ ಇತ್ತು ಇದರೊಳಗೆಲ್ಲನೂ. ಆ ಮೌಂಟ್ ಬಾಟನ್ನು ಹೇಳ್ದಂಗೆ ಕೇಳಿದ್ರು ಇವರು. ಎಲ್ಲ ಮಾಡಿದ್ದು ಮೌಂಟ್ ಬಾಟನ್ ಹೇಳ್ದಂಗೆ ನಡೆದ್ರು ಇದರೊಳಗೆಲ್ಲ. ಉದಾಹರಣೆಗೆ ಪಾಕಿಸ್ತಾನಕ್ಕೆ ಒಬ್ಬ ಇವನು ಏನು ಮಿಲಿಟ್ರಿ ಇದು ಜನರಲ್ಲು, ಅವನು ಬ್ರಿಟಿಷ್ನವನು. ಇಂಡಿಯಾಕ್ಕೆ ಜನರಲ್ಲು, ಅವನು ಬ್ರಿಟಿಷ್ನವನು. ಹೀಗಿರಬೇಕಾದ್ರೆ ಅವರು ಯಾರ ಪರವಾಗಿ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅವನು ಯಾರು ಇದು ಮೌಂಟ್ ಬ್ಯಾಟನ್ನು ಹೇಗೆ ಮಾಡಿ ಹೇಳಿದ್ರು ಹಾಗೆ ಮಾಡಿದರು. ಇವರು ಅಂಥ ಸ್ಥಿತಿಯೆಲ್ಲ ಬಂದಾಗ ನಮ್ಮಲ್ಲಿ ಭಾರತ ದೇಶದೊಳಗೆ ಇಲ್ವೇ, ತಿಮ್ಮಯ್ಯನವ್ರು ಇರಲಿಲ್ವೇ ಅವಾಗ, ಅಥವಾ ನಮ್ಮ ಇವ್ರು ಇರಲಿಲ್ವಾ, ಯಾರು ಕಾರ್ಯಪ್ಪನವ್ರು ಇರಲಿಲ್ವಾ ಅವಾಗ, ಇರಲಿಲ್ವಾ? ಅವ್ರನ್ನ ಯಾಕೆ ಮಾಡಲಿಲ್ಲ ಇದಕ್ಕೆ? ಇಲ್ಲ, ಅವ್ರು ಹೇಳ್ದಾಗ ಹೇಳಿದ್ರು, ಕೇಳಿದ್ರು. ಯುನೆಸ್ಕೋದ ಗಂಡಬಿಡಿ ಕೇಸು ಕೊಟ್ಟುಬಿಟ್ರು ಅಲ್ಲಿಗೆ. ಮುಂದಕ್ಕೆ ಏನಾಯಿತು? ಇದನ್ನೆಲ್ಲ ಹೇಳ್ಕೊಂಡು ಹೋಗುವ ಅಗತ್ಯ ಇಲ್ಲ, ಯಾಕೆಂದರೆ ಇವೆಲ್ಲ ನಿಮಗೆ ಗೊತ್ತಿದೆ. ಅದರಿಂದ ಈ ಸಾವರ್ಕರ್ ಬಗ್ಗೆ ಏನು ನಾವು ತಿಳ್ಕೋಬೇಕು ಅಂದರೆ, ಇವತ್ತೂ ಕೂಡ ಇನ್ನೊಂದು ಪ್ರಶ್ನೆ ಬರುತ್ತೆ ಇದಕ್ಕೆ. ನಮ್ಮಲ್ಲಿ ಎಷ್ಟೋ ಜನ ಸಾವರ್ಕರ್ಗೆ ಇವರಿಗೆ ಭಾರತ ರತ್ನ ಕೊಟ್ಟಿಲ್ಲ ಅಂತ ಎಷ್ಟು ಕೇಳ್ತಲೇ ಇದ್ದಾರೆ ನಮ್ಮ ಜನಗಳು. ಈ ಭಾರತ ರತ್ನದ ವಿಷಯದೊಳಗೆ ನಾವು ಸ್ವಲ್ಪ ಸರಿಯಾಗಿ ಅನಲೈಸ್ ಮಾಡಿ ನೋಡಿಕೊಂಡ್ರೆ, ಭಾರತ ರತ್ನ ಕೆಲವರು ಯಾರು ಕ್ವಾಲಿಫೈಡ್ ಆಗಿರ್ತಾರೋ ಅಂಥವರು ಏಕೂ ಕೊಟ್ಟಿದ್ದಾರೆ, ಇಲ್ಲದೆ ಬೇರೆಯವರು ಕೂಡ ಕಟ್ಟಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿದೆ ಇದ್ರೊಳಗೆಲ್ಲ. ಈಗ ಸಾವರ್ಕರ್ಗೆ ಯಾಕೆ ಇನ್ನೂ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಬಂದದ್ದು. ನನಗೆ ಅನಿಸುತ್ತೆ, ಈ ನಮ್ಮ ಇದು ಮಾಡಿದ್ದಾರಲ್ಲ, ಯಾರು ಪಾರ್ಲಿಮೆಂಟ್ ಬಿಲ್ಡಿಂಗು ಕಟ್ಟಿದಾಗ ಸಾವರ್ಕರ್ದು ದೊಡ್ಡ ಫೋಟೋ ಅದನ್ನೆಲ್ಲ ಹಾಕಿದ್ದಾರೆ, ಆದರೆ ಇದನ್ನು ಮಾತ್ರ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ, ನನಗೆ ನನ್ನ ಅಸೆಸ್ಮೆಂಟು ಮೋದಿಯವ್ರಿಗೆ ಕೊಡಬೇಕು ಅಂತ ಮನಸ್ಸಲ್ಲಿದೆ. ಆದರೆ ಇದಕ್ಕೆ ಬೇರೆ ಬೇರೆ ಇದೆಲ್ಲ ಬರುತ್ತೆ. ಈಗ ಫ್ರೆಂಚ್ ದೇಶದವರು ಮೋಸ ಮಾಡಿದ್ದಾರೆ ಸಾವರ್ಕರ್ಗೆ.
ಬ್ರಿಟಿಷ್ನವರಂತಲೂ ಮಾಡೇ ಇದ್ದಾರೆ. ಆದರೆ ಈಗ ಬ್ರಿಟಿಷ್ನವರು ಇದಕ್ಕೆ ವಿರೋಧ ಮಾಡೋದಿಲ್ಲ. ಯಾಕೆಂದರೆ ಬ್ರಿಟಿಷ್ನವರು ಯಾವಾಗಲೂ ಇದು ಈಗ ಏನು ತಮ್ಮ ಅನುಕೂಲಕ್ಕೇನು ಬೇಕು ಇಂಡಿಯಾ ದೇಶದ ಇದಕ್ಕೆ ಎಕನಾಮಿಕಲಿ ಇದ್ರೊಳಗೆಲ್ಲನೂ ಇದೆ. ಅದರಿಂದ ಅವರು ಅಡ್ಡ ಬಿಡಲ್ಲ. ಇದಕ್ಕೆ ಫ್ರೆಂಚ್ನವ್ರು ಇದ್ದಾರೆ, ಆಮೇಲೆ ಮಿಡ್ಲ್ ಈಸ್ಟ್ ಇದ್ರೊಳಗೆಲ್ಲರೂ ಇದ್ದಾರೆ. ಗ್ರ್ಯಾಜುಯಲ್ ಆಗಿ ಮಿಡ್ಲ್ ಈಸ್ಟ್ನ ಇವ್ರನ್ನ ನಾವು ಗೆದ್ಕೋಬೇಕು. ಫ್ರೆಂಚ್ನವ್ರಿಗೂ ಇದು ಬರಬಾರ್ದು, ಏನು ಅವ್ರು ಮೋಸ ಮಾಡಿದ್ರು ಅಂತ ನಾವು ಅನ್ಬಾರ್ದು. ಅದರಿಂದ ಇದನ್ನು ಇದೆಯಲ್ಲ ಭಾರತ ರತ್ನ ಅನ್ನೋದು ಅದೇನು ಮಹಾ ದೊಡ್ಡದಲ್ಲ ಸಾವರ್ಕರ್ಗೆ ಅಂತ ಅವರು ತಡ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಹೊರತು ಇದ್ರ ಬಗ್ಗೆ ಒಟ್ಟಿನೊಳಗೆ ಈ ಸಾವರ್ಕರಿಂದ ನಾವು ಇಂಡಿಯನ್ ಫ್ರೀಡಮ್ ಫೈಟಿಂಗ್ನಲ್ಲಿ ಸಾವರ್ಕರು ನಂಬರ್ 1 ಅಂತ ನಾವು ತರಬೇಕಾಗಲ್ಲ. ಯಾಕೆಂದರೆ ಇವರು ಬೇರೆ ಬೇರೆಯವರು ಎಲ್ಲರೂ ಇದ್ದರು. ಆದರೆ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಸಾವರ್ಕರೇ ನಂಬರ್ 1. ಆದರೆ ಇದು ನಮ್ಮಲ್ಲಿ ಯಾವ ಇತಿಹಾಸ ಇದೆ ಇದು ಆಗೋದಕ್ಕೆ? ಈ ಇತಿಹಾಸ ಇಂಥ ಪುಸ್ತಕ ಬಂದಿರುವಾಗ ಅದಕ್ಕೆಲ್ಲ ಇದು ಇದೆ ಅದರಲ್ಲಿ. ಈಗ ಉದಾಹರಣೆಗೆ ಈ ಪುಸ್ತಕದಲ್ಲಂತೂ ನಾನು ಈ ಕನ್ನಡದ ಪೂರ್ತಿ ಓದಿಲ್ಲ, ಇಂಗ್ಲೀಷ್ನಲ್ಲಿರೋದನ್ನು ನಾನು 2 ವಾಲ್ಯೂಮ್ನೂ ಓದಿದ್ದೀನಿ. ಇದರೊಳಗೆ ಎಲ್ಲದೂ ಎಷ್ಟು ಡೀಟೇಲ್ ಆಗಿ ಇವ್ರು ಕೊಟ್ಟಿದ್ದಾರೆ ಹಾಗೆ ಅಂತ ಅಂದರೆ, ಒಂದು ಕೋರ್ಟ್ ಕೇಸ್ ಆದರೆ ಈ ಲಾಯರ್ ಏನು ಹೇಳ್ದ ಅಂತಂದ್ರೆ ಕೋರ್ಟ್ನೊಳಗೆ ಏನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಹೋಲ್ ಸ್ಟೇಟ್ಮೆಂಟೆಲ್ಲ ಇಲ್ಲಿ ಡಿಟೋ ಬರೆದು ಬಿಟ್ಟಿದ್ದಾರೆ. ಆಪೋಸಿಟ್ ಲಾಯರ್ ಏನು ಮಾಡ್ದ ಹಾಗೆ ಅಂತ ಅನ್ನೋದಕ್ಕೂ ಏನೇನು ಹೇಳ್ದ ಅದನ್ನು ಕೂಡ ಎಲ್ಲ ಇಟ್ಬಿಟ್ಕೊಂಡಿದ್ದಾರೆ. ಇದರ ಬಗ್ಗೆ ಇದರೊಳಗೆ ಕೆಲವು ಇದರೊಳಗೆ ಅದಕ್ಕೆ ಮ್ಯೂಸಿಯಂ ಅಂತಾರೆ, ಏನು ಹೇಳ್ತಾರೆ, ಆರ್ಕೈವ್ ಇದೆಯಲ್ಲ, ಆರ್ಕೈವ್ನೊಳಗೆ ಏನೇನು ಇರಬಹುದು ಈ ಪುಸ್ತಕದೊಳಗೆ ಇದೆ. ನಾವು ಆರ್ಕೈವ್ ಓದಲೇಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಇಂಗ್ಲೀಷಿಂದು. ಆ ಇಂಗ್ಲೀಷನ್ನು ಇವ್ರದ್ದು 2 ವಾಲ್ಯೂಮ್ ಇಂಗ್ಲೀಷಿದ್ದು ನಾನು ಪೂರ್ತಿ ಓದಿದ್ದೀನಿ. ಅದರೊಳಗೆಲ್ಲದು ಇಷ್ಟೊಂದು ಟೋಟಲ್ ಆಗಿ ಇವರು ನಿಮ್ಮ ಹೆಸರು ವಿಕ್ರಮ್ ಇದನ್ನ ಇಷ್ಟು ಎಲ್ಲವನ್ನು ಮಾಡಿದ್ದಾರೆ. ಅದು ಕನ್ನಡಕ್ಕೂ ಬರಬೇಕಾಗಿತ್ತು. ನಾನು ಮೊದಲೇ ಹೇಳಿದಾಗೆ ಇದನ್ನು ಒಂದು ಪ್ರೈವೇಟ್ ಆಗೇನೆ ಬರಬೇಕಾಗಿತ್ತು, ಅದರ ಅಗತ್ಯ ಇತ್ತು ಅಂತವ. ಈಗ ಅದು ಪ್ರೈವೇಟ್ ಆಗಿ ಕೂಡ ಬಂದಿದೆ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದಾರೆ ನಿಮ್ಮ ಕೆಲಸ ಏನು ಅಂತ ಅಂದರೆ, ನೀವು ಸಾಧ್ಯವಾದಷ್ಟು ಈ ಪುಸ್ತಕದ ಯಂಗ್ಸ್ಟರ್ಸ್ಗೆ ಈ ಪುಸ್ತಕ ತಲುಪಬೇಕು, ಅವರಿಗೆ ತಿಳಿಸಬೇಕು. ಯಾಕೆ ಅಂತಂದರೆ ಈಗ ಎಷ್ಟು ಮಟ್ಟಿಗಾಗಿದೆ ಅಂತಂದರೆ ಇದು ನಮ್ಮ ಇತಿಹಾಸವನ್ನು ಸಾಧ್ಯವಾದಷ್ಟು ಸಪ್ರೆಸ್ ಮಾಡುವುದೇ ಒಂದು ದೊಡ್ಡ ಇದಿದೆ. ನಮ್ಮ ನ್ಯೂಸ್ ಪೇಪರ್ನವರು ಅಷ್ಟೇ, ಅವರು ಸರಿಯಾಗಿ ಇದೇ ಮಾಡಿಲ್ಲ. ಇವತ್ತಿನ ಇದರೊಳಗೆ ನಾನು ನೋಡ್ದಲ್ಲ, ಇದು ಇವತ್ತಿನ ಪತ್ರಿಕೆಯಲ್ಲೇ ನಾನು ನೋಡಿದೆ. ಇವರು ಯಾರು ವಿಶ್ವವಾಣಿಲಿ ಇವತ್ತಿನ ಕಾರ್ಯಕ್ರಮದ್ದು ಈ ಪುಸ್ತಕದ ಬಗ್ಗೆ ಭಾಳ ಡೀಟೇಲ್ ಆಗಿ ಒಂದು ಇದನ್ನು ರೈಟಪ್ ಕೊಟ್ಟಿದ್ದಾರೆ. ಇನ್ನು ಬಾಕಿ ಯಾವ ಪತ್ರಿಕೆಯಲ್ಲೂ ಇಂಥದ್ದೊಂದು ಕಾರ್ಯಕ್ರಮ ಆಗುತ್ತೆ ಅಂತ 2.5 ಅಂಗುಲದ ಅಷ್ಟೇ 2.5 ಅಂಗುಲದಲ್ಲಿ ಇರುವಷ್ಟನ್ನು ಮಾತ್ರ ಕೊಟ್ಟುಬಿಟ್ಟಿದ್ದಾರೆ. ಇದನ್ನು ನೀವು ಯಂಗ್ಸ್ಟರ್ಸ್ಗೆ ನೀವು ಇದನ್ನು ಮಾಡಬೇಕು ಅಷ್ಟೇ. ಹೀಗೆ ಮಾತಾಡ್ಕೊಂಡು ಹೋದರೆ ಭಾಳ
ನಿಮಗೂ ಬೋರ್ ಆಗುತ್ತೆ, ನನಗೂ ಬೋರ್ ಆಗುತ್ತೆ. ನಮಸ್ಕಾರ.